ವರ್ಷ ಮುಂಚೆ ಯಾವಾಗಲೂ ಚುನಾವಣೆ ಆಗಿರುತ್ತೆ. ಯಾಕಂದರೆ ನಾವು ಸಿನಿಮಾದಲ್ಲಿ ಯಾವಾಗಲೂ ಶೃಂಗೇರಿ ವನ್ನಿಕುಲ ಕ್ಷತ್ರಿಯ ಸಮುದಾಯಕ್ಕೆ ಯಜಮಾನರಾಗಿ ನನ್ನ ಸೇವೆ ಸಲ್ಲಿಸ್ತಾ ಇದ್ದೀನಿ. ಕರಗ ಆಚರಣೆ ಮಾಡ್ತಾ ಇರೋದು 1970ರಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಲರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ಈ ದಿನ ಕೆಂಗೇರಿನಲ್ಲಿ 50ನೇ ವರ್ಷದ ಕರಗ ನಡೀತಾ ಇದೆ. ಕರಗ ಒಂದೊಂದಾಗಿ ಇದರ ವೈಭವ ಯಾವ ತರ ಇತ್ತು ಅಂತ ಒಂದಷ್ಟು ಜನ ಮಾತಾಡಿಸ್ತಾ ಹೋಗ್ತೀನಿ. ಮತ್ತೆ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ಅದನ್ನ ಸವಿಸ್ತಾರವಾಗಿ ಒಂದೊಂದಾಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ. ಯಾವಾಗಲೂ ಚುನಾವಣೆ ಆಗಿರುತ್ತೆ. ಯಾಕಂದರೆ ನಾವು ಸಿನಿಮಾದಲ್ಲಿ ಯಾವಾಗಲೂ ಆತ್ಮೀಯ ಸ್ನೇಹಿತರು ಹೇಮಂತ್ ಕುಮಾರ್ ಅಂತ. ಇವರು ದೇವಸ್ಥಾನದೊಳಗಡೆ ಹಸಿ ಕರಗಕ್ಕೂ ಮುಂಚೆ ವೀರಕುಮಾರರ ಈ ವೇಷವನ್ನು ಹಾಕೊಳ್ಳೋಕ್ಕೂ ಮುಂಚೆ ಈ ಥರ ಪೂರ್ವ ತಯಾರಿ ಮಾಡ್ಕೋತಾರೆ. ಇದು ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಕರಗ ಮಹೋತ್ಸವ ನಡೀತಿದೆ ಈ ವರ್ಷ. ಈ ಬಾರಿ 3ನೇ ಬಾರಿ ಮುನಂಜಿರವರು ಕರಗ ಬರ್ತಿದ್ದಾರೆ. ತುಂಬಾ ಅದ್ದೂರಿಯಾಗಿ ತುಂಬಾ ವಿಜೃಂಭಣೆಯಿಂದ ಕರಗ ನಡೀತಿದೆ. ಇದಕ್ಕಿಂತ ಮುಂಚೆ ಇದು 2 ದಿವಸ ಮುಂಚೆ ಹಸಿ ಕರಗ ಕೂಡ ಇದೇ ರೀತಿ ತುಂಬಾ ವಿಜೃಂಭಣೆಯಿಂದ ನಡೀತು. ತುಂಬಾ ಜನ ಸೇರಿದ್ರು, ತುಂಬಾ ಲಕ್ಷಾಂತರ ಜನ ಸೇರಿದ್ರು. ಈಗಲೂ ನೀವು ನೋಡ್ಬೋದು ತುಂಬಾ ಲಕ್ಷಾಂತರ ಜನ ಸೇರಿದ್ದಾರೆ. ಕೆಂಗೇರಿ ತುಂಬಾ ಅದ್ದೂರಿಯಾಗಿ ನಡೀತಿದೆ ಈ ವರ್ಷ 50ನೇ ವರ್ಷದ ಕರಗ. 50ನೇ ವರ್ಷದ ವಿಶೇಷ ಏನೇನಿತ್ತು ಈ ವರ್ಷ? ವಿಶೇಷ ಅಂದ್ರೆ 2 ದಿವಸ ಸ್ಟೇಜ್ ಪ್ರೋಗ್ರಾಮ್ ಮಾಡಿದ್ವಿ. ಇಲ್ಲೇ ನೋಡ್ತಿರ್ಬೋದು ನೈಟ್ ಪೂರ್ತಿ ಅನ್ನದಾನ ನಡೀತಿದೆ. 2 ದಿವಸ ಪ್ರೋಗ್ರಾಮ್ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಗಣ್ಯತಿಗಳು ನಮ್ಮ ಗಿಚ್ಚಿಗಿಲಿ ಜೊತೆ ತಂಡದವರು ಆಗಿರ್ಬೋದು, ದುನಿಯಾ ವಿಜಯ್ ಆಗಿರ್ಬೋದು, ನಟರು, ಸ್ವಾಮೀಜಿಗಳು ಬಂದಿದ್ರು, ಶಿವಗಂಗೆ ಸಿದ್ದಗಂಗಾ ಸ್ವಾಮೀಜಿಗಳು ಬಂದಿದ್ರು. ಇದು ವಿಶೇಷತೆ, ಈ ವರ್ಷದ ವಿಶೇಷತೆಗಳು. ಇಲ್ಲಿ ನಡೆಯುವಂತದ್ದು ಒಂದು ಹೂವಿನ ಕರಗ ಇವತ್ತು ನಡೀತಾ ಇರೋದು. ಹೂವಿನ ಕರಗಕ್ಕೆ ಈಗೆಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಇಲ್ಲೆಲ್ಲ ಒಂದು ಆಯುಧಗಳನ್ನ ಇಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಈ ಆಯುಧಗಳನ್ನ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದಾರೆ, ಮತ್ತೆ ಇದರ ವಿಶೇಷತೆ ಏನು, ಮತ್ತೆ ಯಾಕೆ ಇದೆಲ್ಲ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಸವಿಸ್ತಾರವಾಗಿ ನಿಮ್ಗೆ ಇಲ್ಲಿನ ಇರುವಂತಹ ಗ್ರಾಮಸ್ಥರುಗಳು ಮತ್ತೆ ಇಲ್ಲಿರುವಂತಹ ಹಿರಿಕರು ಅವರ ಹತ್ರ ನನಗೆ ಒಂದೊಂದಾಗಿ ಸವಿಸ್ತಾರವಾಗಿ ನಿಮ್ಮನ್ನ ಕೇಳ್ಕೊಂಡು ಹೋಗ್ತೀನಿ. ಯಾರೋ ಕೆಲವರಿಗೆ ಗೊತ್ತಿರಲ್ಲ ಹಳ್ಳಿ ಕಡೆ ಇದನ್ನ ಯಾಕೆ ಹಾಕ್ತಾರೆ, ಯಾಕೆ ಇದ್ ಮಾಡ್ತಾರೆ ಅಂತ. ಬೆಂಗಳೂರು ಮತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿರೋರು ಮಾತ್ರ ಗೊತ್ತಿರುತ್ತೆ. ಯಾಕೆ ಈ ಒಂದು ರುಮಾಲನ್ನ ಇದನ್ನ ಬಳಸ್ತೀರಾ ನೀವು? ಇದು ನಮ್ಮ ಸಂಪ್ರದಾಯ, ಇದು ನಮ್ಮ ಕರಡು ಸಂಪ್ರದಾಯ. ಇದನ್ನ ನಾವು ಆವತ್ತಿನ ಕಾಲದಿಂದ 50 ವರ್ಷದ ಇತಿಹಾಸದಿಂದ ನಾವು ನಡ್ಸ್ಕೊಂಡ್ ಬಂದಿದ್ದೀವಿ. ಇಲ್ಲೇ ಅಂತಲ್ಲ, ಬೆಂಗಳೂರಲ್ಲೂ ಅಷ್ಟೇ ಇದೇ ಥರನೇ ನಡ್ಸ್ಕೊಂಡ್ ಬಂದಿರೋದು. ಅನಾದಿ ಕಾಲದಿಂದ ಬೆಂಗಳೂರಲ್ಲಿ ಯಾವ ಥರ ನಡ್ಸ್ಕೊಂಡ್ ಬಂದಿದ್ದಾರೋ ಎಲ್ಲ ಕಡೆನೂ ಇದೇ ಥರನೇ, ಇದೇ ವಸ್ತ್ರಗಳು, ಇದೇ ನಾಮ, ಇದನ್ನೇ ನಡ್ಸ್ಕೊಂಡ್ ಬಂದಿರೋ. ವೀರಕುಮಾರರು ಎಲ್ಲರೂ ರೆಡಿಯಾಗಿದ್ದಾರೆ. ಈಗ ಕರಗವನ್ನು ಹೊರುವಂತಹ ಪೂಜಾರರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಈ ಕರಗವನ್ನು ಹೊರಲಿಕ್ಕೆ ಯಾವ್ಯಾವ ರೀತಿ ಏನೇನು ಬೇಕು ಪರಿಕರಗಳ ಎಲ್ಲವನ್ನು ನೀಟಾಗಿ ರೆಡಿ ಮಾಡಿಕೊಂಡು, ಹಾಗೆಯೇ ವೀರಕುಮಾರರು ಆಯುಧವನ್ನು ರೆಡಿ ಮಾಡ್ಕೊಂಡಿರ್ತಾರಲ್ಲ, ಆ ಆಯುಧವನ್ನು ಎಲ್ಲವನ್ನು ಪೂಜೆ ಮಾಡಲಿಕ್ಕೆ ಇವಾಗ ಪೂರ್ವ ತಯಾರಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ನೋಡಿ, ಕಣ್ ತುಂಬಿಕೊಳ್ಳಿ.
ನನ್ನ ಹೆಸರು ಹೇಮಂತ್ ಕುಮಾರ್ ಅಂತೇಳಿ, ನಮ್ಮ ತಂದೆಯವರು ಆಂಜನಪ್ಪ ಅಂತೇಳಿ, ನಮ್ಮ ಚಿಕ್ಕಪ್ಪ ಅವರು ಮೂರ್ತಿಯವರು, KP ಮೂರ್ತಿಯವರು. ಅವರು 18 ವರ್ಷ ಕರಗ ಹೊತ್ತಿದ್ದಾರೆ ಕೆಂಗೇರಿನಲ್ಲಿ. ಕೆಂಗೇರಿ ಕರಗದ ಇತಿಹಾಸ ಏನು? ಯಾಕೆ ಬೆಂಗಳೂರಲ್ಲಿ ಕರಗ ಅನ್ನೋದು ಉದ್ಭವವಾಗಿದೆ? ಯಾಕೆ ಕೆಂಗೇರಿ ಕರಗ ಉದ್ಭವ ಆಗಿದ್ದು ಹೇಗೆ ಅಂದ್ರೆ, ಕರಗ ಬಂದು ನೀವು ಮಹಾಭಾರತದಲ್ಲೇ ಓದಿರ್ಬೋದು, ನೀವು ಕೇಳಿರ್ಬೋದು. ನೀವು ಹೇಗೆ ಅಂದ್ರೆ, ತಾಯಿ ದ್ರೌಪದಿ ದೇವಿ ಹಾಗೂ ಪಾಂಡವರುಗಳು ಸ್ವರ್ಗಾರೋಹಣಕ್ಕೆ ಹೋಗ್ಬೇಕಾದ್ರೆ ಪಾಂಡವರೆಲ್ಲ ಮುಂದೆ ಹೋಗಿರ್ತಾರೆ, ನಮ್ಮ ದ್ರೌಪದಿ ತಾಯಿ ಹಿಂದೆ ಉಳಿದಿರ್ತಾರೆ. ಆ ಟೈಮಲ್ಲಿ, ಆ ಸಮಯದಲ್ಲಿ ಬಂದು ತಾಯಿ ದ್ರೌಪದಿ ದೇವಿಗೆ ತಿಮಿರಾಸುರ ಅನ್ನೋ ರಾಕ್ಷಸ ಬಂದು ತೊಂದರೆ ಕೊಡಕ್ಕೆ ಬಂದಿರ್ತಾನೆ. ಆ ಸಮಯದಲ್ಲಿ ತಾಯಿ ದ್ರೌಪದಿ ದೇವಿ ಒಬ್ಬೇ ಇರೋದ್ರಿಂದ ತಾಯಿ ದ್ರೌಪದಿ ದೇವಿ ಬಂದು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಅವ್ರು 3 ಜನ ಹತ್ರ ಬೇಡ್ಕೊಂಡು ತಾಯಿ ಧ್ಯಾನ ಮಾಡಿ ಅವ್ರ ಹತ್ರ ಒಂದು ಶಕ್ತಿಯನ್ನು ಪಡೆದುಕೊಳ್ತಾರೆ. ಅದೇನ್ ಶಕ್ತಿ ಅಂದ್ರೆ ತಾಯಿ ದ್ರೌಪದಿ ದೇವಿ ಅವರು ನಮ್ಮ ಗಂಟೆ ಪೂಜಾರಿಗಳನ್ನ, ನಮ್ಮ ವೀರಕುಮಾರಗಳನ್ನ, ನಮ್ಮ ವನಕದಾಸಗಳನ್ನ, ಅವ್ರನ್ನ ಗೌರವಗಳನ್ನ, ಎಲ್ಲ ಗಣಾಚಾರಿಗಳನ್ನ ಎಲ್ಲಾರನ್ನೂ ಸೃಷ್ಟಿ ಮಾಡಿ ತಾಯಿ ರಾಕ್ಷಸನ್ನ ಸಂಹಾರ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ತಾಯಿ ಸ್ವರ್ಗಾರೋಹಣಕ್ಕೆ ಎಲ್ಲ ಆದ್ಮೇಲೆ ಸ್ವರ್ಗಾರೋಹಣಕ್ಕೆ ಹೋಗ್ಬೇಕಾದ್ರೆ ನಮ್ಮ ವೀರಕುಮಾರನ್ನೆಲ್ಲ ಬಿಟ್ಟು ಹೋಗ್ತಿರೋದ್ರಿಂದ ವೀರಕುಮಾರ್ ಹೇಳ್ತಾರೆ, ನನ್ನ ಬಿಟ್ಟು ಹೋಗ್ಬೇಡ್ರಿ, ನಮ್ದು ಕರ್ಕೊಂಡು ಹೋಗಿ ಅಂತ. ಇಲ್ಲ, ಹಾಗೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ನೀವು ಇಲ್ಲೇ ಇದ್ದು ನಮ್ಮ ಜನಗಳನ್ನ ರಕ್ಷಿಸಬೇಕು, ನೀವು ಇಲ್ಲೇ ಇರಬೇಕು, ನಿಮ್ದು ಅವಶ್ಯಕತೆ ಇದೆ ನಿಮ್ಮ ಈ ಭೂಮಿಗೆ ಅಂತ ಹೇಳಿ ತಾಯಿ ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಹೋಗ್ತಾರೆ. ಅವಾಗಲೂ ಬೇಡ್ಕೊಳ್ತಾರೆ. ಆಗ ತಾಯಿ ಒಂದು ಆಜ್ಞೆ ಕೊಡ್ತಾರೆ, ನಾನು ವರ್ಷದಲ್ಲಿ 3 ದಿವಸ ಬಂದು, ಅದು ಚೈತ್ರ ಪೌರ್ಣಮಿ, ಚೈತ್ರ ಮಾಸದಲ್ಲಿ ವರ್ಷದ ಮೊದಲು ಚೈತ್ರ ಮಾಸ ಬರೋದು ಪೌರ್ಣಮಿ ದಿವಸ ಬಂದು ನಿಮ್ಗೆಲ್ಲರಿಗೂ ಆಶೀರ್ವಾದ ಕೊಡ್ತೀನಿ, 3 ದಿವಸ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ಹೋದಾಗ ಆ ತಾಯಿ ನಮ್ಗೆ ಕಲಶ ರೂಪದಲ್ಲಿ ಪ್ರತಿ ವರ್ಷದಲ್ಲಿ 3 ದಿವಸ ಬಂದು ಕರಗನ ತಲೆ ಮೇಲೆ ಹೊತ್ತು ನಾವು ಉತ್ಸವ ನಡೀತಿದೆ. ಎಲ್ಲರಿಗೂ ತಾಯಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಈ ಆಚರಣೆ ನಡಿಬೇಕಾದ್ರೆ ನಿಮ್ಮ ಒಂದು ಸಂಪ್ರದಾಯ ಎಲ್ಲ ಹೆಂಗಿರುತ್ತೆ? ಸಂಪ್ರದಾಯ ಅಂದ್ರೆ ಉಪವಾಸ ಇರ್ಬೇಕಾ? ಇಲ್ಲ 3 ದಿವಸ ಉಪವಾಸ ಇರ್ತೀವಿ. 3 ದಿವಸ ಉಪವಾಸ ಇರ್ತೀವಿ. ಅಂದ್ರೆ ದೇವ್ರ ಪ್ರಸಾದ ಮಾತ್ರ ಸೇವಿಸ್ತೀವಿ, ಬೇರೆ ಏನು ಸೇವಿಸೋದಿಲ್ಲ. ಅಂದ್ರೆ ಕರಗ ಪೂಜಾರಿಗಳು 3 ತಿಂಗಳು ಮುಂಚೆಯಿಂದಲೇ ತುಂಬಾ ಕಟ್ಟುನಿಟ್ಟಾಗಿ, ತುಂಬಾ ಶಿಸ್ತಾಗಿ, ಕಾಲು ಚುಪ್ಲಿ ಕೂಡ ಆಗ್ದಿರಾ ತುಂಬಾ ಶಿಸ್ತಾಗಿರ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ 1:15 ಆದರೂ ಎಲ್ಲ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ MLA ಆದಂತಹ ST ಸೋಮಶೇಖರ್ ಸರ್ ಕೂಡ ಬಂದಿದ್ದಾರೆ. ಅಂತೂ ಇಂತೂ ಕರಗ ಈಚೆ ಬಂತು. ಎಲ್ಲರೂ ಮನಸಾರೆ ನೋಡಿ ಕಣ್ ತುಂಬಿಕೊಳ್ಳಿ, ಹಾಗೆ ಮನಸ್ಸಲ್ಲಿರುವಂಥದ್ದು ಎಲ್ಲವನ್ನು ಬೇಡ್ಕೊಳ್ಳಿ. ಆ ತಾಯಿ ಎಲ್ಲ ಆಸೆನೂ ನಿಮಗೆ ಈಡೇರಿಸಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಕರಗ ಕೆಂಗೇರಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬರುತ್ತೆ. ಆ ಮೆರವಣಿಗೆ ಬರೋಷ್ಟರಲ್ಲಿ ಬೆಳಕರಿಯುತ್ತೆ. ನಾನು ಕೊನೆಯದಾಗಿ ಆ ತಾಯಿಯ ದರ್ಶನ ಮಾಡಿಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲಿದ್ದಂತೆ ಎಲ್ಲನೂ ಕೇಳ್ಕೊಂಡು ಹಾಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು, ಇಲ್ಲಿ ಬಹಳ ತಲಾಂತರದಿಂದ ಗರಡಿಯನ್ನು ಮಾಡುವಂತಹ ಸ್ಥಳ ಇದು. ಅದರದ್ದು ಪರಿಕರಗಳು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕರಗ ಹಂಗೆ ಕೋಟೆ ಬೀದಿ ಕಡೆಗೆ ಪ್ರಯಾಣ ಬೆಳೆಸ್ತು. ಆ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದಂಗೆ ಈ ಕಡೆ ಸೈಡು ಆಲ್ರೆಡಿ ಮಧ್ಯರಾತ್ರಿ ದಾಟಿತ್ತು. ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾ ಇದ್ರು. ನಾನು ಹಂಗೆ ಕುಡ್ಕೊಂಡು ಮನೆ ಕಡೆ ಬಂದೆ. ಮತ್ತೆ ಲಾಗ್ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ.